ಅದಕ್ಕೋಸ್ಕರನೇ ನನ್ನ ಗಂಡನ ಹತ್ರ ನಾನು ಎಷ್ಟೊಂದ್ಸಲಿ ಬೈಸ್ಕೊಂಡಿದ್ದೀನಿ. ಹೇ ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಮಾವಿನಕಾಯಿ ತಂಬುಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ, 2 ಹಸಿಮೆಣಸಿನ್ಕಾಯಿ, ಚಿಟಿಕೆ ಇಂಗ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಸಿಪ್ಪೆ ಬಿಡಿಸ್ಕೊಂಡಿರುವಂಥ ಮಾವಿನಕಾಯಿ ಅರ್ಧದಲ್ಲಿ 1/4 ಭಾಗದಷ್ಟು ಮಾವಿನಕಾಯಿ ತಗೊಂಡಿದ್ದೀನಿ. ಇದೆಲ್ಲ ಸೇರಿಸಿ ಇವಾಗ ಗ್ರೈಂಡ್ ಮಾಡ್ಕೊಂಬಿಡೋಣ. 1 ಕಪ್ಪಷ್ಟು ನೀರು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, 1 ಚಮಚದಷ್ಟು ಸಾಸಿವೆ, ಕರಿಬೇವು ಮತ್ತು 2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೌಲ್ನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿ, ಕೊಬ್ಬರಿ ಏನಿದೆ ಅದನ್ನು ಹಾಕ್ಕೊಂಡು 1 ಕಪ್ಪಷ್ಟು ಮಜ್ಜಿಗೆ, 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ಮಾಡಿದ್ವಲ್ಲ ಸಾಸಿವೆ, ಕರಿಬೇವಿದೆಲ್ಲ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾವಿನಕಾಯಿ ತಂಬುಳಿ ರೆಡಿ. ಸೊ ನನ್ನ 6th ರೆಸಿಪಿ ಮಾವಿನಕಾಯಿ ಗೊಜ್ಜು. ಇದಕ್ಕೆ ಅರ್ಧ ಸಿಪ್ಪೆ ಬಿಡಿಸ್ಕೊಂಡಿರುವಂಥ ಮಾವಿನಕಾಯಿನ ನೀರಲ್ಲಿ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತೀನಿ. ಇದಕ್ಕೆ ಮೇಯ್ನ್ ಆಗಿ ಒಂದು ಸಣ್ಣ ಚಮಚದಲ್ಲಿ ಜೀರಿಗೆ, ಕೊತ್ತಂಬರಿ ಕಾಳನ್ನ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ಈ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರಿಂದನೇ ಮಾವಿನಕಾಯಿ ಗೊಜ್ಜು ಸಖತ್ ಟೇಸ್ಟ್ ಕೊಡುತ್ತೆ. ಈ ಮಾವಿನಕಾಯಿ ಇವಾಗ ಬೆಂದಿದೆ, ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಬಾಣಲೆಯಲ್ಲಿ ಒಗ್ಗರಣೆಗೆ 1 ಸ್ಪೂನಲ್ಲಿ ಎಣ್ಣೆ, 1 ಸಣ್ಣ ಚಮಚದಲ್ಲಿ ಸಾಸಿವೆ, 1 ಸಣ್ಣ ಚಮಚದಷ್ಟು ಜೀರಿಗೆ, 1 ಸಣ್ಣ ಚಮಚದಲ್ಲಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕಿವಾಗ ಬೆಳ್ಳುಳ್ಳಿ, 1 ಒಣಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇವಾಗ ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡಿದ್ನೆಲ್ಲ ಮಾವಿನಕಾಯಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸಹ ಹಾಕ್ತೀನಿ. ಆ್ಯಂಡ್ 2 ಚಮಚದಷ್ಟು ಬೆಲ್ಲ. ಬೆಲ್ಲ ಇದ್ರೇ ಅಲ್ವಾ ಟೇಸ್ಟ್ ಆಗೋದು ಮಾವಿನಕಾಯಿ ಗೊಜ್ಜಿಗೆ. ಇವಾಗ ಕುಟ್ಟಿ ಪುಡಿ ಮಾಡಿದ್ನಲ್ವ ಧನಿಯಾ ಮತ್ತು ಜೀರಿಗೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಮಾವಿನಕಾಯಿ ಗೊಜ್ಜನ್ನ ಟ್ರೈ ಮಾಡಿ ಆ್ಯಂಡ್ ಕುಟ್ಟಿ ಪುಡಿ ಮಾಡಿ ಹಾಕೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಹೇಗಾಯಿತು ಅಂತ ಹೇಳಿ ನಂಗೆ ಕಮೆಂಟಲ್ಲಿ ತಿಳಿಸಿ. ಇದನ್ನ ಇವಾಗ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡೋಣ. ಮಾವಿನಕಾಯಿ ಗೊಜ್ಜು ರೆಡಿ. ಸೊ ನನ್ನ ಲಾಸ್ಟ್ ರೆಸಿಪಿ ಮಾವಿನಕಾಯಿ ಮಜ್ಜಿಗೆ ಒಗ್ಗರಣೆ ರೆಡಿ ಮಾಡೋಣ. ಇವಾಗ ಮಿಕ್ಸಿ ಜಾರಲ್ಲಿ ಅರ್ಧದಷ್ಟು ಮಾವಿನಕಾಯಿ, 1 ಕಪ್ ಸಿಹಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಧನಿಯಾನ ಹುಡ್ಕೊಂಡು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ. ಸರಿಯಾಗಿ ಸಿಗುತ್ತೆ ಅಲ್ವಾ ಆ ಮಾವಿನಕಾಯಿ ಜೊತೆಗೆ, ಅದ್ರ ಮಜಾನೇ ಬೇರೆ. ಸೊ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಒಂದು ಬೌಲ್ನಲ್ಲಿ ಈ ಗ್ರೈಂಡ್ ಮಾಡಿರುವಂತಹ ಮಾವಿನಕಾಯಿ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಕಪ್ಪಷ್ಟು ನೀರು ಸಹ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಒಗ್ಗರಣೆ ಅಂತ ಹೇಳಿದ್ಮೇಲೆ ಕೊತ್ತಂಬರಿ ಸೊಪ್ಪು ಇರಲೇಬೇಕಲ್ವಾ. ಆ್ಯಂಡ್ ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆ, 1 ಸಣ್ಣ ಚಮಚದಲ್ಲಿ ಸಾಸಿವೆ, ಸ್ವಲ್ಪ ಕರಿಬೇವು, 1 ಚಿಟಿಕೆ ಇಂಗ್ ಹಾಕ್ತಾ ಇದ್ದೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ, ನನ್ನ ನಾದಿನಿ ಏನೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ದು ಇದೇ ಥರ ಹಾಕು ಅಂತ. ಅದೇನಪ್ಪ ಅಂತ ಹೇಳಿದರೆ, ಜೀರಿಗೆನ ಕುಟ್ಟಿ ತರಿಯಾಗಿ ಹಾಕಿದರೆ ಮಜ್ಜಿಗೆ ಒಗ್ಗರಣೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವಾಗ ಒಗ್ಗರಣೆ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೈ ಆಡಿಕೊಂಡ್ರೆ ನಮ್ಮ ಮಾವಿನಕಾಯಿ ಮಜ್ಜಿಗೆ ಒಗ್ಗರಣೆ ರೆಡಿ. ಸೊ ಓಕೆ, ಇಷ್ಟೆಲ್ಲ ಐಟಮ್ ಆಯಿತು. ಇವಾಗ ನನ್ನ ಚಾನಲ್ ಸ್ಟೋರೀಸ್ ಆಫ್ ರಿಷಿ ಆ್ಯಂಡ್ ಪೂಜಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ? ಸ್ಟಾರ್ಟ್ ಮಾಡ್ಲಾ? ತಿನ್ಲಾ? ನಿಮ್ಗೆ ಯಾವ್ದು ಇಷ್ಟ ಅಭಿ, ಅದನ್ನೇ ಸ್ಟಾರ್ಟ್ ಮಾಡ್ತೀನಿ ತಿನ್ನೋದ್ರಲ್ಲಿ. ನನಗೆ ಬೇಡ, ನೀವೇ ತುಂಬಾ ಇಷ್ಟಪಟ್ಟು ಮಾಡಿದ್ರೆ ನೀವೇ ತಿನ್ನಿ. ಇಲ್ಲ ಇಲ್ಲ, ಗಂಡನ ಚಾಯ್ಸ್ ಇರಲಿ. ನಿಮ್ಮ ಸೈಡ್ ಸ್ಪೆಷಲ್, ನಿಮ್ಗೆ ಯಾವ್ದು ಬೇಕು ಅದೇ ಸ್ಟಾರ್ಟ್ ಮಾಡಿ. ಉಪ್ಪಿನಕಾಯಿ ಸ್ಟಾರ್ಟ್ ಮಾಡ್ಲಾ? ಓಕೆ. ಮಾವಿನಕಾಯಿ ತಿನ್ನೋದ್ರಲ್ಲಿ ಆ ಹುಳಿ ಬರುತ್ತಲ್ಲ, ಆ ಹುಳಿ ಫ್ಲೇವರು, ಖಾರ
ಆಮೇಲೆ ಉಪ್ಪು ಸಕ್ಕತ್ತಾಗಿದೆ ಆಕ್ಚುಲಿ. ನೆಕ್ಸ್ಟ್ ಚಿತ್ರಾನ್ನ ತಿಂತೀನಿ. ಚಿತ್ರಾನ್ನ ಚೆನ್ನಾಗಿದೆ ಅಂಡ್ ನಾನು ಇದರಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. ಅದೇನು ಅಂತ ನಾನು ವಿಡಿಯೋದಲ್ಲಿ ಮಾವಿನಕಾಯಿ ಚಟ್ನಿ. ನಮ್ಮ ಅಜ್ಜಿ ಒಂದು ಸ್ಪೆಷಲ್ ಥ್ಯಾಂಕ್ಸ್, ಈ ತರ ಒಳ್ಳೆ ರೆಸಿಪಿ ಹೇಳಿದಕ್ಕೆ ನನಗೆ. ಚಟ್ನಿ ಮಸ್ತ್ ಆಗಿದೆ ಆಕ್ಚುಲಿ. ತೊಕ್ಕು ತೊಕ್ಕುನು ಸಕ್ಕತ್ತಾಗಿದೆ. ಹುಳಿ ಇದೆ, ಬೆಲ್ಲ ಇದೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ನೇಬರ್. ಮಾವಿನಕಾಯಿ ಗೊಜ್ಜು ಇದು ಚೆನ್ನಾಗಿದೆ, ಮಸ್ತ್. ಮಾವಿನಕಾಯಿ ತಂಬುಳಿ ಆಸ್ ಯೂಶುವಲ್ ಚೆನ್ನಾಗೆ ಮಾಡ್ತೀನಿ ನಾನು ತಂಬುಳಿನ. ಮಾವಿನಕಾಯಿ ಮಜ್ಜಿಗೆ ಒಗ್ಗರಣೆ ಮಾಡಿದ್ದೀನಿ, ಅದನ್ನು ನೋಡೋಣ. ಸೀಕ್ರೆಟ್ ರೆಸಿಪಿ ಮಸ್ತ್ ವರ್ಕ್ ಆಗಿದೆ ಆಕ್ಚುಲಿ, ಸಕ್ಕದಾಗಿದೆ. ಸೊ ಇದಿಷ್ಟರಲ್ಲಿ ನಂಗೆ ಮೋಸ್ಟ್ ಇಷ್ಟ ಆಗಿದ್ದು ಮಾವಿನಕಾಯಿ ಚಟ್ನಿ. ಮಾವಿನಕಾಯಿ ತೊಕ್ಕು ಅಷ್ಟೇ ಸಕ್ಕದಾಗಿದೆ. ಅಂಡ್ ಮಾವಿನಕಾಯಿ ಮಜ್ಜಿಗೆ ಒಗ್ಗರಣೆನೂ ಅಷ್ಟೇ ತುಂಬಾ ಟೇಸ್ಟಿ ಆಗಿದೆ. ಗೊಜ್ಜುನು ಚೆನ್ನಾಗಿದೆ. ಮಾವಿನಕಾಯಿ ಚಿತ್ರಾನ್ನ ನಾವು ಯೂಶಲಿ ತಿಂತೀವಲ್ಲ, ಸೊ ಅಷ್ಟೇನ್ ಡಿಫ್ರೆನ್ಸ್ ಇಲ್ಲ. ಬಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರೋದ್ರಿಂದ ಒಂದ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅನಿಸ್ತಾ ಇದೆ. ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಆ ಸೀಸನ್ ಬಂದಾಗ ಮಾವಿನಕಾಯಿ ತಿಂದಿದ್ದು. ಆ ಉಪ್ಪಿನಕಾಯಿ ತರ ತಿಂತೀನೋ, ಆ ಪಲ್ಯ ತರ ತಿಂತೀನೋ, ಇದಕ್ಕೋಸ್ಕರನೇ ನನ್ ಗಂಡನ ಹತ್ರ ನಾನು ಎಷ್ಟೊಂದ್ಸಲಿ ಬೈಸ್ಕೊಂಡಿದೀನಿ, ಅದನ್ನ ಒಂದ್ ಸ್ವಲ್ಪ ಉಪ್ಪಿನಕಾಯಿ ತರ ತಿನ್ನು ಅಂತ. ಸೊ ಇದಿಷ್ಟು ಇವತ್ತಿನ ನನ್ನ ರೆಸಿಪೀಸ್. ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ, ಇದಿಷ್ಟು ಟ್ರೈ ಮಾಡಿ, ಚೆನ್ನಾಗ್ ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗು ಅಂತಾನು ಅನ್ಸುತ್ತೆ. ಅಂಡ್ ನೀವು ಟೇಸ್ಟ್ ಮಾಡಿ ಅದ್ ಹೇಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಮಾಡಿದ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಂಗೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ. ಸೊ ನಾನು ಇವಾಗ ನನ್ನ ಊಟ ಎಲ್ಲ ಮುಗಿಸ್ಕೊಂತೀನಿ. ನನ್ನ ಮಗ ಬೇರೆ ಇವಾಗ ಆಟ ಆಡ್ಕೊಂಡು ಬರ್ತಾನೆ ಇವಾಗ ಊಟ ಮಾಡೋದಕ್ಕೆ ಅಂತ. ಶೇರ್ ಮಾಡೋದ್ ಮಾತ್ರ ಮರಿಬೇಡಿ. ಬೇರೆಯವ್ರಿಗೂ ಈ ತರ ರೆಸಿಪೀಸ್ ಎಲ್ಲ ತಿಳಿಸ್ಕೊಡಿ. ಸಬ್ಸ್ಕ್ರೈಬ್ ಮಾಡಿ, ಅದನ್ನ ಮಾತ್ರ ಮರಿಬೇಡಿ. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಬಾಯ್.